ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈಸೂರು ಅಡುಗೆ ತೇಜು ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮಗೆ ಇನ್ನೊಂದು ಹೊಸ ವೀಡಿಯೋನ ಅಪ್ಡೇಟ್ ಮಾಡೋಕ್ಕೆ ಬಂದಿದ್ದೀನಿ. ಅದೇ ಲಾಸ್ಟ್ ವೀಡಿಯೋ ಹಾಕಿದ್ನಲ್ಲ, ಅದ್ರ ಕಂಟಿನ್ಯೂ ವೀಡಿಯೋ. ಲಾಸ್ಟ್ ವಿಡಿಯೋದಲ್ಲಿ ಆನೆಗಳು ವಾಯು ವಿಹಾರಕ್ಕೆ ಅಂತ ಹೋಗಿದ್ದ ವಿಡಿಯೋನ ಹಾಕಿದ್ದೆ. ಇವಾಗ ವಾಯು ವಿಹಾರನ ಮುಗಿಸ್ಕೊಂಡು ಅರಮನೆ ಒಳಗಡೆ ಹೋಗ್ತಾರ ವಿಡಿಯೋನ ಹಾಕ್ತಾಯಿದ್ದೀನಿ. ಇವಾಗ ನೋಡ್ತಾ ಇರ್ಬೋದು, ವಾಯು ವಿಹಾರನ ಮುಗಿಸ್ಕೊಂಡು ಆನೆಗಳು ಇಲ್ಲ ಅರಮನೆಯಿಂದ ಬನ್ನಿಮಂಟಪಕ್ಕನ್ನ ರೌಂಡ್ ಹಾಕ್ಕೊಂಡು ಇವಾಗ ಮತ್ತೆ ಅರಮನೆ ಕಡೆ ಬರ್ತಾ ಇದ್ದಾವೆ. ಅದನ್ನು ರೌಂಡ್ ಮುಗಿಸ್ಕೊಂಡು ಆನೆಗಳು ಅರಮನೆ ಕಡೆ ಬರ್ತಾ ಇದ್ದಾವೆ. ನೋಡ್ತಾ ಇರ್ಬೋದು, ನಮ್ಮ ಮೈಸೂರಲ್ಲಿ ಹೇಗೆ ಅಂದರೆ ಆನೆಗಳು ರೌಂಡ್ ಹೋಗಬೇಕಾದಾಗ ಅಲ್ಲಿ ಹೂ ಮಾರ್ತಾ ಇರೋರು ಹೂಗಳನ್ನ ಆನೆಗಳಿಗೆ ಕೊಡ್ತಾ ಹೋಗ್ತಾರೆ. ಅದೇ ಹೂನ ಇಲ್ಲಿ ನೋಡ್ಬೋದು, ಒಬ್ಬ ಆನೆ ಮಾವುತ ಎಸಿತಾ ಇರೋದನ್ನು. ಆನೆಗಳಿಗೆ ನೋಡಿ ಹೇಗೆ ಈ ಕಡೆಯಿಂದ ಹೋಗಬೇಕಾದಾಗ ಆನೆಗಳಿಗೆ ಒಂದೊಂದು ಸಿಂಗಲ್ ಹಾರಗಳನ್ನ ಹಾಕಿದ್ರು, ಹೂನಾರನ. ಇವಾಗ ಎರಡು ಡಬಲ್ ಹಾಕಿದ್ದಾರೆ. ಅಂದರೆ ಹೋಗಬೇಕಾದಾಗ ಆ ಹೂ ಮಾರ್ತಾ ಇರೋರು ಆನೆಗಳಿಗೆ ಹೂನ ಎಸಿತಾರಂತೆ. ಅದನ್ನು ನಾನು ಎಲ್ಲೋ ಲಾಸ್ಟ್ ವೀಡಿಯೋದಲ್ಲಿ ಯಾವಾಗಲೂ ನೋಡಿದ ನೆನಪು. ಮತ್ತು ನೋಡ್ಬೋದು ನೀವು, ಇವಾಗ ಆನೆಗಳು ನಿಧಾನಕ್ಕೆ ಒಂದರಿಂದ ಒಂದು ಹೋಗ್ತಾ ಇದ್ದಾವೆ ಅರಮನೆ ಒಳಗಡೆ. ಎಷ್ಟು ದಪ್ಪ ಆನೆ ಅಲ್ವಾ. ನಾನು ಇದೇ ಫಸ್ಟು ಲೈವಲ್ಲಿ ನೋಡಿದ್ದು ಆನೆ ಹೀಗೆ ಇರೋದು. ನಾನು ಝೂಗೆ ಹೋಗಿದ್ವಾಗ ನೋಡಿದ್ದೆ, ಮೈಸೂರು ಝೂಗೆ ಹೋಗಿದ್ವಿ ಪಪ್ಪ ಜೊತೆ, ಅವಾಗ ನೋಡಿದ್ದು ನಾನು. ಮತ್ತು ಇವಾಗ ಸೆಕೆಂಡ್ ಟೈಮು. ಝೂನಲ್ಲಿ ಅಷ್ಟು ಹತ್ರ ಬಿಡೋಲ್ಲ, ತುಂಬ ದೂರ ಇತ್ತು. ಇದು ತುಂಬ ಹತ್ರದಲ್ಲಿ ನಾನು ನೋಡಿದ್ದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಲೈವಲ್ಲಿ. ಮತ್ತು ಹಾಗೆ ಕೂಡ ಎಲ್ಲ ಸೈಲೆಂಟಾಗಿ ನಿಧಾನಕ್ಕೆ ಹೋಗ್ತಾ ಇದ್ವು. ಮತ್ತು ತುಂಬ ಚೆನ್ನಾಗಿತ್ತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ದಯವಿಟ್ಟು. ನೋಡ್ಬೋದು ನೀವು, ಪಾರಿವಾಳಗಳು ಕೂಡ ಆ ಜಾಗಗಳನ್ನ ನಾವು ಅಲ್ಲಿ ಮನುಷ್ಯರು ಮತ್ತು ಆನೆಗಳು ಇರೋದ್ರಿಂದ ಆ ಪಾರಿವಾಳಗಳೆಲ್ಲ ಮೇಲೆ ಹಾರ್ತಾ ಇದ್ದಾವೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅದನ್ನು ಕೂಡ ವಿಡಿಯೋ ಮಾಡಿಕೊಂಡೆ. ನೋಡ್ಬೋದು ಎಷ್ಟು ತುಂಬ ಜನ ಸೇರಿದ್ದಾರೆ. ಇವಾಗ ಇನ್ನೂ 7 ಆಗಿರಲಿಲ್ಲ ಪ್ಯಾಲೇಸ್ಗೆ ಲೈಟ್ ಹಾಕೋದಕ್ಕೆ. ಜಸ್ಟ್ ಆಚೆ ಕಡೆ ಅಷ್ಟೇ ಹಾಕಿದ್ದು. ಅದೇ ತುಂಬ ಚೆನ್ನಾಗಿ ಬ್ರೈಟಾಗಿ ಕಾಣಿಸ್ತಾ ಇತ್ತು. ನಾವು ಲೈಟ್ ಹಾಕೋ ತನಕ ಇರೋಣ ಅಂದ್ಕೊಂಡ್ವಿ, ಬಟ್ ಮಳೆ ಬರೋ ವಾತಾವರಣ ಸ್ಟಾರ್ಟ್ ಆಗಿತ್ತು. ಸೊ ಆನೆಗಳೆಲ್ಲ ಹೊರಟ್ಮೇಲೆ ನಾವು ಹೊರಟ್ಬಿಟ್ವಿ. ನೋಡ್ಬೋದು ನೀವು ಎಷ್ಟೊಂದು ಜನ ಸೇರಿದ್ದಾರೆ ಅಂತ. ಚಿಕ್ಕ ಮಕ್ಕಳೂ ಕರ್ಕೊಬಂದಿದ್ರು, ಯಾಕಂದರೆ ಸಂಡೇ ಇತ್ತಲ್ವಾ, ತುಂಬ ಖುಷಿ ಪಡ್ತಾರೆ ಅನ್ನೋದಕ್ಕೋಸ್ಕರ.